Good morning students. Welcome to the chemistry class. Biomolecules chapter already start ಮಾಡಿದ್ವಿ. ಸೊ ಅದರಲ್ಲಿ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗಿತ್ತು. ಸೊ ದೆನ್ ಸ್ಟ್ರಕ್ಚರ್ ಎಲುಸಿಡೇಷನ್ ಆಫ್ ಗ್ಲುಕೋಸು ಸಹ ಆಗಿತ್ತಲ್ವಾ. ಸೊ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಅಂತ ಬಂದಾಗ ಓಪನ್ ಚೈನ್ ಸ್ಟ್ರಕ್ಚರ್ನ ಹೇಗೆ ಬಂತು ಅನ್ನೋದನ್ನು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಸೊ ಓಪನ್ ಚೈನ್ ಸ್ಟ್ರಕ್ಚರ್ನ ಅಗೇನ್ ಸೈಕ್ಲೈಸೇಷನ್ ಇದೆ ಅನ್ನೋ ಅಂಥದ್ದು ಕಾನ್ಸೆಪ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ನಮಗೆ ಸ್ಟ್ರಕ್ಚರ್ ಎಲುಸಿಡೇಷನ್ ಮಾಡಬೇಕಾದ್ರೆ ಮೆನಿ ರಿಯಾಕ್ಷನ್ಸ್ನ ಪಾಸಿಟಿವ್ ರಿಸಲ್ಟ್ನ ನೋಡಿದ್ವಿ. ಆ ಬೇಸಿಸ್ ಮೇಲೆ ಸೊ ದ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಇಸ್ ಲೈಕ್ ದಿಸ್ ಅನ್ನೋಂಥದ್ದು ಫಿಶರ್ನ ಓಪನ್ ಚೈನ್ ಸ್ಟ್ರಕ್ಚರ್ನ ಓದ್ತೀವಿ. ಸೊ ಅದಾಗಿದ್ಮೇಲೆ some of the reactionsಗೆ glucose doesn't give a positive result, in spite it gives a negative results. So what are those reactions ಅಂತ ನೋಡಿದಾಗ ಸೊ ಅಲ್ಲಿ ನಿಮಗೆ ಆಲ್ಡಿಹೈಡಿಕ್ ಗ್ರೂಪ್ ಇದ್ದರೂ ಸಹ some of the reactions with 2,4 DNP ಹೈಡ್ರಜೀನ್ ಆಗಿರ್ಬೋದು, ದೆನ್ ಸ್ಕಿಪ್ಸ್ ರಿಯೇಜೆಂಟ್ ಆಗಿರ್ಬೋದು, ಸೋಡಿಯಂ ಬೈಸಲ್ಫೈಟ್ ಆಗಿರ್ಬೋದು. ಸೊ ಇಂಥ ರಿಯೇಜೆಂಟ್ ಜೊತೆ even though glucose possessing aldehyde group so doesn't give a positive response, in spite a negative resultನ ನಮಗಿಲ್ಲಿ ಸಿಗತ್ತೆ ಅಂತ ಹೇಳ್ಬೋದು ಗ್ಲುಕೋಸಿಗೆ. ಇದರಿಂದ ಏನು ಗೊತ್ತಾಗುತ್ತೆ, ಆಲ್ರೆಡಿ ನಮಗೆ ಗ್ಲುಕೋಸಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಅನ್ನೋದು ಗೊತ್ತಿದೆ. ಬಟ್ ಇವೊಂದು ಆಲ್ಡಿಹೈಡ್ ಗ್ರೂಪ್ ಇದ್ದರೂ ಸಹ ಇಂಥ 2,4 DNP ಹೈಡ್ರಜಿನಿಗಾಗಿರ್ಬೋದು, ಸ್ಕಿಪ್ಸ್ ರಿಯೇಜೆಂಟಿಗಾಗಿರ್ಬೋದು, ಸೋಡಿಯಂ ಬೈಸಲ್ಫೈಟಿಗೆ ಇದು ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇಲ್ಲ ಅಂದರೆ ಮೇ ಬಿ ಸೊ ಅದರಲ್ಲಿರೋಂಥ ಆಲ್ಡಿಹೈಡಿಕ್ ಗ್ರೂಪ್ ಮೇ ಬಿ ಇನ್ವಾಲ್ವ್ಡ್ ಇನ್ ಅ ಸೈಕ್ಲೈಸೇಷನ್. ಸೊ ಇನ್ಸ್ಪೈರ್ಡ್ ಮೇ ಬಿ ಅದೇನು ಫ್ರೀ ಫಾರ್ಮಲ್ಲಿ ಇಲ್ಲ ಆಲ್ಡಿಹೈಡಿಕ್ ಗ್ರೂಪ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮತ್ತು ಪೆಂಟಾ ಅಸಿಟೇಟ್ ಆಫ್ ಗ್ಲುಕೋಸ್ ಡಸಂಟ್ ರಿಯಾಕ್ಟ್ ವಿತ್ ಅ ಹೈಡ್ರಾಕ್ಸಿಲ್ ಅಮೈನ್. ಸೊ ನಾವು ಆಲ್ರೆಡಿ ಲಾಸ್ಟ್ ರಿಯಾಕ್ಷನ್ಸ್ ಸ್ಟಡಿ ಮಾಡಿದ್ವಿ. ಗ್ಲುಕೋಸ್ನ ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಷನ್ ಮಾಡಿದಾಗ ಇಟ್ ಗಿವ್ಸ್ ಅ ರೆಸ್ಪೆಕ್ಟಿವ್ ಆಕ್ಸೈಮ್ ಅನ್ನೋದನ್ನು ಓದಿದ್ವಿ. ಸೊ ಅಲ್ಲಿ ನಾವು ಇವನ್ ಅಸಿಟಿಕ್ ಅನ್ಹೈಡ್ರೇಟ್ ಜೊತೆ ರಿಯಾಕ್ಟ್ ಮಾಡಿದಾಗ ಗ್ಲುಕೋಸ್ ಗಿವ್ಸ್ ಅ ಪೆಂಟಾ ಅಸಿಟೇಟ್ ಅನ್ನೋದು ಸಹ ಓದಿದ್ವಿ. ಆ ಪೆಂಟಾ ಅಸಿಟೇಟ್ ಗ್ಲುಕೋಸನ್ನು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದಾಗ ವಿ ಮಸ್ಟ್ ಗೆಟ್ ಅ ರಿಸಲ್ಟ್ ಆಫ್ ಆಕ್ಸೈಮ್. ಬಟ್ ಇಲ್ಲಿ ನಿಮಗೆ ಆಕ್ಸೈಮ್ ಅನ್ನೋ ಅಂಥ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾಯಿಲ್ಲ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಅಗೇನ್ ಸೊ ದ ಆಲ್ಡಿಹೈಡ್ ಗ್ರೂಪ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಗ್ಲುಕೋಸ್ ಈಸ್ ನಾಟ್ ಇನ್ ಅ ಫ್ರೀ ಫಾರ್ಮ್, ಮೇ ಬಿ ಇನ್ವಾಲ್ವ್ಡ್ ಇನ್ ಅ ಬಾಂಡ್ ಅನ್ನೋದು ಸಹ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ದೆನ್ ಗ್ಲುಕೋಸ್ ಈಸ್ ಫೌಂಡ್ ಇನ್ ಸೈಕ್ಲಿಕ್ ಫಾರ್ಮ್ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಸೈಕ್ಲಿಕ್ ಫಾರ್ಮ್ ಅಂತ ಅಂದಾಗ ಅಲ್ಲಿ ನಮಗೆ 2 ಫಾರ್ಮ್ ಸಿಗುತ್ತೆ. ಒಂದು ಆಲ್ಫಾ ಫಾರ್ಮ್, ಇನ್ನೊಂದು ಬೀಟಾ ಫಾರ್ಮ್ ಅಂತ ಹೇಳ್ಬೋದು. ಸೈಕ್ಲೈಸೇಷನ್ ಅಂತ ಆದಾಗ ಸೊ 2 ಫಾರ್ಮ್ ಸಿಗುತ್ತೆ. ಆ ಸೈಕ್ಲೈಸೇಷನ್ ಹೇಗಾಗಿದೆ ಏನು ಅನ್ನೋದನ್ನ ಇಲ್ಲಿ ಸ್ಟ್ರಕ್ಚರ್ ಹೇಳ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲೇ ಸ್ಟ್ರಕ್ಚರ್ಸ್ ಇದೆ. ಸೊ ಸೈಕ್ಲೈಸೇಷನ್ ಆದಾಗ ಆಲ್ಫಾ ಡಿ ಪ್ಲಸ್ ಗ್ಲುಕೋಸ್ ಅನ್ನೋದು ಒಂದು ಸೈಕ್ಲಿಕ್ ಫಾರ್ಮ್ ಸಿಗುತ್ತೆ. ದಟ್ ಈಸ್ ದೆನ್ ಬೀಟಾ ಡಿ ಪ್ಲಸ್ ಗ್ಲುಕೋಸ್ ಅನ್ನೋದು ಇನ್ನೊಂದು ಸೈಕ್ಲಿಕ್ ಫಾರ್ಮ್ ಅನ್ನೋದು ಸಿಗುತ್ತೆ. ಸೊ ಆಲ್ಫಾ ಡಿ ಪ್ಲಸ್ ಗ್ಲುಕೋಸ್ ಅಲ್ಲಿ ಏನಾಗಿದೆ, ದ ಫಸ್ಟ್ ಕಾರ್ಬನ್ ಆಟಮಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ದ ರೈಟ್ ಹ್ಯಾಂಡ್ ಸೈಡ್, whereas in beta D plus glucose the hydroxyl group is attached to the ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ಬೋದು. ಅವೆರಡು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಸೈಕ್ಲೈಸೇಷನ್ ಆದಾಗ ಗ್ಲುಕೋಸಲ್ಲಿ 2 ಫಾರ್ಮ್ ಸಿಗುತ್ತೆ. ದಟ್ ಈಸ್ ಒಂದು ಆಲ್ಫಾ ಫಾರ್ಮ್, ಇನ್ನೊಂದು ಬೀಟಾ ಫಾರ್ಮ್. ಏನು ಡಿಫ್ರೆನ್ಸ್ ಎರಡಕ್ಕೂ ಅಂತ ಅಂದರೆ ಆಲ್ಫಾ ಫಾರ್ಮಿಗೆ ಮೆಲ್ಟಿಂಗ್ ಪಾಯಿಂಟ್ 419 ಕೆಲ್ವಿನ್ ಇದೆ, ಅದೇ ಬೀಟಾ ಫಾರ್ಮಿಗೆ 423 ಕೆಲ್ವಿನ್ ಅಂತ ಹೇಳ್ಬೋದು. ವೆರಾಸ್ ಆಲ್ಫಾ ಫಾರ್ಮ್ ಈಸ್ ಒಬ್ಟೈನ್ಡ್ ಬೈ ಬೈ ಕ್ರಿಸ್ಟಲೈಸೇಷನ್ ಫ್ರಮ್ ಕಾನ್ಸಂಟ್ರೇಟೆಡ್ ಸಲ್ಯೂಷನ್ ಆಫ್ ಗ್ಲುಕೋಸ್ನ ಕಾನ್ಸಂಟ್ರೇಟೆಡ್ ಸಲ್ಯೂಷನ್ನ ಕ್ರಿಸ್ಟಲೈಸೇಷನ್ ಮಾಡಿದಾಗ 303 ಕೆಲ್ವಿನಲ್ಲಿ ಸಿಗೋಂಥದ್ದೇ ಯಾವುದು ನಮಗೆ ಆಲ್ಫಾ ಫಾರ್ಮ್. ಅದೇ ನಮಗೆ ಬೀಟಾ ಫಾರ್ಮ್ ಹೇಗೆ ಸಿಗುತ್ತೆ ಅಂತ ಅಂದರೆ ಹಾಟ್ ಆ್ಯಂಡ್ ಸ್ಯಾಚುರೇಟೆಡ್ ಏಕ್ವಿಯಸ್ ಸಲ್ಯೂಷನ್ ಆಫ್ ಗ್ಲುಕೋಸನ್ನು ಅಟ್ 371 ಕೆಲ್ವಿನ್ ಟೆಂಪ್ರೇಚರಲ್ಲಿ ಕ್ರಿಸ್ಟಲೈಸೇಷನ್ ಮಾಡಿದಾಗ ಸಿಗೋದೇ ಯಾವುದು ಬೀಟಾ ಫಾರ್ಮ್ ಅಂತ ಹೇಳ್ಬೋದು. ವರಾಸ್ ಆಲ್ಫಾ ಫಾರ್ಮ್ನ 303 ಕೆಲ್ವಿನ್ ಟೆಂಪ್ರೇಚರಲ್ಲಿ ಕ್ರಿಸ್ಟಲೈಸೇಷನ್ ಮಾಡಿದ್ರೆ ಬೀಟಾ ಫಾರ್ಮ್ನ 371 ಕೆಲ್ವಿನ್ ಟೆಂಪ್ರೇಚರ್ ಮಾಡ್ತೀವಿ. ಆಲ್ಫಾ ಫಾರ್ಮ್ನ
ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಗ್ಲುಕೋಸನ್ನು ತೊಗೊಂಡು ಮಾಡಿದ್ರೆ ಸೊ ಬೀಟಾ ಫಾರ್ಮ್ನ ಹಾಟ್ ಆ್ಯಂಡ್ ಸ್ಯಾಚುರೇಟೆಡ್ ಎಕ್ವಿಯಸ್ ಸೊಲ್ಯೂಷನ್ ಆಫ್ ಗ್ಲುಕೋಸ್ನ ತೊಗೊಂಡು ಮಾಡ್ತೀವಿ. ಸೊ ಇದೆರಡೂ ಸಹ ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್. ಇನ್ನು ಸೈಕ್ಲೈಸೇಷನ್ ಅಂತ ಬಂದರೆ ಗ್ಲುಕೋಸಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಗ್ಲುಕೋಸಲ್ಲಿ ಏನಾಗಿದೆ ಅಲ್ಲಿ ನಿಮಗೆ ನೋಡಿ, ಇಲ್ಲಿ ಗ್ಲುಕೋಸಲ್ಲಿ ಸೊ ಗ್ಲುಕೋಸಲ್ಲಿ ನಿಮಗೆ C1 ಕಾರ್ಬನ್ ಆಟಮಿಂದ C5 ಕಾರ್ಬನ್ ಆಟಮಿಗೆ ಸೈಕ್ಲೈಸೇಷನ್ ಇನ್ವಾಲ್ವ್ ಆಗಿದೆ ಅನ್ನೋಂಥ ಆ್ಯರೋ ಮಾರ್ಕ್ನ ತೋರಿಸಿದ್ದಾರೆ. ಸೊ ಈ ಆ್ಯರೋ ಮಾರ್ಕಿಂದನೇ ನಮಗೆ ಸೊ OH ಗ್ರೂಪ್ ರೈಟ್ ಹ್ಯಾಂಡ್ ಸೈಡ್ ಇದ್ದರೆ ಆಲ್ಫಾ ಡಿ ಪ್ಲಸ್ ಗ್ಲುಕೋಸ್ ಅಂತೀವಿ, ಅದೇ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದರೆ ಅದನ್ನು ಬೀಟಾ ಡಿ ಪ್ಲಸ್ ಗ್ಲುಕೋಸ್ ಅಂತ ಹೇಳ್ತೀವಿ. ಸೊ ಈ ರೀತಿ 2 ಸೈಕ್ಲಿಕ್ ಹೆಮಿ ಅಸಿಟಾಲ್ಸ್ ಫಾರ್ಮ್ಸ್ ಆಫ್ ಗ್ಲುಕೋಸ್ ಫಾರ್ಮೇಷನ್ ಆಗಿರುತ್ತೆ. ಡಿಫರ್ ಓನ್ಲಿ ಇನ್ ದ ಕಾನ್ಫಿಗರೇಷನ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ C1 ಆಗಿರೋದ್ರಿಂದ ಅದನ್ನೇನಂತ ಕರಿತೀವಿ, ಆ್ಯನೋಮರಿಕ್ ಕಾರ್ಬನ್ ಅಂತ ಅಂತೀವಿ. ಆ್ಯನೋಮರಿಕ್ ಕಾರ್ಬನ್ ಅಂದರೆ ಸೊ ಅಲ್ಲಿ ನಿಮಗೆ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಅಂತ ಬಂದಾಗ ಓನ್ಲಿ ಅಟ್ ದ C1 ಕಾರ್ಬನ್ ಆಟಮ್ ಸೊ ದ ಪೊಸಿಷನ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪಲ್ಲಿ ಚೇಂಜಸ್ ಇದೆ. ಅದೇ ರೈಟ್ ಹ್ಯಾಂಡ್ ಸೈಡ್ ಇದ್ದರೆ ಆಲ್ಫಾ ಫಾರ್ಮ್ ಅಂತೀವಿ, ಬೀಟಾ ಫಾರ್ಮ್ ಅಂತ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ಅಂತೀವಿ. ಓನ್ಲಿ ಅಟ್ ದ C1 ಕಾರ್ಬನ್ ಆಟಮಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ನ ಪೊಸಿಷನ್ ಚೇಂಜ್ ಆಗಿರೋದ್ರಿಂದ ಸೊ ಅದನ್ನು ಆಲ್ಫಾ ಫಾರ್ಮ್ ಬೀಟಾ ಫಾರ್ಮ್ ಅಂತ ಹೇಳೋದ್ರಿಂದ ಅದನ್ನು ಆ್ಯನೋಮರಿಕ್ ಕಾರ್ಬನ್ ಆಟಮ್ ಅಂತ ಅಂತೀವಿ. ಹೆಮಿ ಅಸಿಟಾಲ್, ಸೈಕ್ಲಿಕ್ ಹೆಮಿ ಅಸಿಟಾಲ್ ಅಂತ ಬಂದಿದೆ. ಹೆಮಿ ಅಂತ ಇದೆ ಮೀನ್ಸ್ ಹಾಫ್ ಅಸಿಟಾಲ್ ಅಂತ ಹೇಳ್ಬೋದು. RO ಗ್ರೂಪ್ ಹೋಗಿ ಅಟ್ಯಾಚ್ ಆಗಿರುತ್ತೆ, ಹೆಮಿ ಅಸಿಟಾಲ್ ಫಾರ್ಮೇಷನ್ ಆಗಿದೆ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಹಾಗಾಗಿ ಇವನ್ ಇದು ಏನು ಆಲ್ಫಾ ಫಾರ್ಮ್ ಆ್ಯಂಡ್ ಬೀಟಾ ಫಾರ್ಮ್ ಅನ್ನೋದಿದೆ, ದೇ ಆರ್ ಕಾಲ್ಡ್ ಆಸ್ ಆ್ಯನೋಮರ್ಸ್ ಆ್ಯಂಡ್ ಇವನ್ ಇಟ್ ಈಸ್ ಒನ್ ಆಫ್ ದ ಸ್ಟೀರಿಯೋ ಐಸೋಮರ್ಸ್ ಅಂತಲೂ ಸಹ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ದೆನ್ ಸೊ ಸೈಕ್ಲೈಸೇಷನ್ ಅಂತ ಆದಮೇಲೆ ಕ್ಲೋಸ್ಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಬೇಕಲ್ವಾ. ಸೊ ಅದಕ್ಕೆ ಒಂದು ಹ್ಯಾವರ್ತ್ ಅನ್ನೋರು ಸ್ಟ್ರಕ್ಚರ್ ಕೊಡ್ತಾ ಹೋಗ್ತಾರೆ. ಹ್ಯಾವರ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಹ್ಯಾವರ್ ಸ್ಟ್ರಕ್ಚರ್ ಹೇಗೆ ಬಂತು ಅಂತ ಅಂದರೆ the glucose Haworth structure is exactly like an ಪೈರಾನ್ ಸ್ಟ್ರಕ್ಚರ್. ಸೊ ಪೈರಾನ್ ಅಂತ ಅಂದರೆ ಇಲ್ಲೇ ನಿಮಗೆ ಕಾಣಿಸುತ್ತೆ, ಪೈರಾನಲ್ಲಿ ನೋಡಿ 6 ಮೆಂಬರ್ಡ್ ರಿಂಗ್ ಇದೆ. ಸೊ ವೇರ್ ಆಕ್ಸಿಜನ್ ಅಟ್ ದ ಒನ್ ಎಂಡ್ ಅಥವಾ ಒನ್ ಸೈಡಲ್ಲಿ ಆಕ್ಸಿಜನ್ ಇದೆ. ಈ ಪೈರಾನ್ನ ಸ್ಟ್ರಕ್ಚರ್ ಹೇಗಿದೆ ಎಕ್ಸಾಕ್ಟ್ಲಿ ಸೊ ಅದೇ ರೀತಿ ನಮಗೆ ಗ್ಲುಕೋಸ್ನ ಸೈಕ್ಲಿಕ್ ಫಾರ್ಮು ಸಹ ನಮಗೆ ಸಿಗ್ತಾ ಹೋಗುತ್ತೆ, ಹ್ಯಾವರ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ 2 ಫಾರ್ಮ್ ಇದೆ ಅಂತ ಗೊತ್ತಾಯಿತು, ಆಲ್ಫಾ ಫಾರ್ಮ್ ಆ್ಯಂಡ್ ಬೀಟಾ ಫಾರ್ಮ್. ಹ್ಯಾವರ್ ಸ್ಟ್ರಕ್ಚರು ನಮಗೆ ಆಲ್ಫಾ ಫಾರ್ಮ್ ಬೀಟಾ ಫಾರ್ಮ್ ಅನ್ನೋದು ಬೇಕಲ್ಲ. ಸೊ ಆಲ್ಫಾ ಫಾರ್ಮ್ನ ಫುಲ್ ನೇಮ್ ನೋಡಿ, ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್. ಯಾಕೆ ಅಂತ ಅಂದರೆ ಆಲ್ಫಾ ಫಾರ್ಮ್ ಬಿಕಾಸ್ ದ ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಆನ್ ಟು ದ ರೈಟ್ ಹ್ಯಾಂಡ್ ಸೈಡ್. ಡಿ ಅನ್ನೋದು ಕಾನ್ಫಿಗರೇಷನ್ ಅನ್ನೋದು ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ಪ್ಲಸ್ ಬಿಕಾಸ್ ಇಟ್ ಈಸ್ ಅ ಡೆಕ್ಸ್ಟ್ರೋ ರೊಟೇಟರಿ ಗ್ಲೂಕೋಸ್ ಆಗಿರೋದ್ರಿಂದ ಗ್ಲೂಕೋ ಪೈರಾನೋಸ್ ಬಿಕಾಸ್ ದ ಸ್ಟ್ರಕ್ಚರ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಆನ್ ಪೈರಾನ್, ಹಾಗಾಗಿ ಪೈರಾನೋಸ್ ಸ್ಟ್ರಕ್ಚರ್ ಅನ್ನೋದು ಸಹ ಇಲ್ಲಿ ಬಂದಿದೆ. ಸೊ ಆಲ್ಫಾ ಡಿ ಪ್ಲಸ್ ಗ್ಲುಕೋಪೈರಾನೋಸ್ನ ಸ್ಟ್ರಕ್ಚರ್ ಹೇಗೆ ಬರೀತೀರಾ, ಯೂಶಲಿ ನೋಡಿ ಈ ನಮ್ಮ ಸೈಕ್ಲಿಕ್ ಸ್ಟ್ರಕ್ಚರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಅದು ಸೊ ಅಟ್ ದ ಬಾಟಮ್ ಬರುತ್ತೆ, ಇನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದೆಲ್ಲ ಟಾಪಲ್ಲಿ ಬರ್ತಾ ಹೋಗುತ್ತೆ ಸ್ಟ್ರಕ್ಚರ್ಸ್. ಫಸ್ಟಿಗೆ ಸೊ ಇಲ್ಲಿ ನಿಮಗೆ 6 ಮೆಂಬರ್ಡ್ ಸೊ ವಿಚ್ ಈಸ್ ಕನೆಕ್ಟೆಡ್ ಥ್ರೂ ಅ ಆಕ್ಸಿಜನ್ ಸ್ಟ್ರಕ್ಚರ್ನ ಹಾಕ್ಕೊತೀರಾ. ದೆನ್ ಸೊ ಆಲ್ಫಾ ಫಾರ್ಮ್ ಅಂತ ಅಂದರೆ OH ಈಸ್ ಆನ್ ಟು ದ ರೈಟ್ ಹ್ಯಾಂಡ್ ಸೈಡ್ ಆಗಿರೋದ್ರಿಂದ ಬಾಟಮಲ್ಲಿ ನೋಡಿ ಫಸ್ಟ್ ಕಾರ್ಬನ್ ಆಟಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅನ್ನೋದು ಕಾರ್ಬನ್ ಆಟಮ್ನ ಸೊ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ದೆನ್ ಫಸ್ಟ್ ಕಾರ್ಬನ್ ಆಟಮಲ್ಲಿ OH ಗ್ರೂಪ್ ಬಾಟಮಲ್ಲಿದೆ ಬಿಕಾಸ್ ರೈಟ್ ಹ್ಯಾಂಡ್ ಸೈಡ್ ಇತ್ತು. ದೆನ್ ಹೈಡ್ರೋಜನ್, ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಹೈಡ್ರೋಜನ್ ಮೇಲ್ ಬಂದಿದೆ, ಹೈಡ್ರಾಕ್ಸಿಲ್ ಗ್ರೂಪ್ ಕೆಳಗೆ ಬಂದಿದೆ. ದೆನ್ ಥರ್ಡ್ ಕಾರ್ಬನ್ ಆಟಮಲ್ಲಿ ಸೊ ಆ್ಯಸ್ ಯೂಶುವಲ್ OH ಗ್ರೂಪ್ ಇಸ್ ಆನ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಹೈಡ್ರೋಜನ್ ಸೊ ಹಾಗಾಗಿ ಟಾಪಲ್ಲಿ ಬಂದಿದೆ, ಇನ್ನು ಹೈಡ್ರೋಜನ್ ಬಾಟಮಲ್ಲಿ ಬಂದಿದೆ. ಸೊ ಲೈಕ್ ವೈಸ್ ಫೋರ್ತ್ ಕಾರ್ಬನ್ ಆಟಮಿಗೆ ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಅಟ್ ದ ಬಾಟಮ್ ಸೈಡ್. ಸೊ ದೆನ್ ಫಿಫ್ತ್ ಕಾರ್ಬನ್ ಆಟಮಲ್ಲಿ ಸೊ ಹೈಡ್ರೋಜನ್ ಕೆಳಗೆ ಬಂದಿದ್ರೆ, ಇನ್ 6 ಕಾರ್ಬನ್ ಆಟಮ್ ಸೊ ದಟ್ ಈಸ್ CH2OH ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಟಾಪಲ್ಲಿ ಬಂದಿದೆ. ಸೊ ನೋಡಿ ಆಲ್ಫಾ ಫಾರ್ಮಿಗೂ ಬೀಟಾ ಫಾರ್ಮಿಗೂ ಏನು ಡಿಫ್ರೆನ್ಸ್ ಇದೆ, ಓನ್ಲಿ ಅಟ್ ದ ಕಾರ್ಬನ್ 1. ಸೊ ಇಲ್ಲಿ ಆಲ್ಫಾ ಫಾರ್ಮಲ್ಲಿ OH ಗ್ರೂಪ್ ಇಸ್ ಅಟ್ ದ ಬಾಟಮ್ ಅಲ್ಲಿದ್ದರೆ, ಸೊ ಅದೇ ನಿಮಗೆ ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಅಟ್ ದ ಸೊ ಟಾಪ್ ಪೊಸಿಷನ್ಲಿದೆ ಬೀಟಾ ಡಿ ಪ್ಲಸ್ ಗ್ಲುಕೋಪೈರಾನೋಸಲ್ಲಿ. ಓನ್ಲಿ ದಟ್
ಡಿಫ್ರೆನ್ಸ್ ಮಾತ್ರ ಇರೋದಿಲ್ಲ ನಿಮಗೆ ಆಲ್ಫಾಮ್ ಆ್ಯಂಡ್ ಬೀಟಾ ಫಾರ್ಮ್. ಸೊ ಈಸಿಯಾಗಿ ಬರಿಬೋದು. ಹೇಗೆ ಬರೀತೀರಾ ಅಂದರೆ ಫಸ್ಟು 6 ಮೆಂಬರ್ಡ್ ರಿಂಗ್ ಹಾಕೊಳ್ಳಿ ವಿಚ್ ಈಸ್ ಕನೆಕ್ಟೆಡ್ ಥ್ರೂ ಆಕ್ಸಿಜನ್. ದೆನ್ ಸೊ ಹೈಡ್ರಾಕ್ಸಿಲ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಥರ್ಡ್ ಕಾರ್ಬನ್ ಆಟಮಿಗೆ ಮಾತ್ರ ಹೈಡ್ರಾಕ್ಸಿಲ್ ಗ್ರೂಪ್ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ ಆಲ್ಫಾ ಫಾರ್ಮ್ ಅಂತ ಅಂದಾಗ, ಅದನ್ನೊಂದು ಟಾಪಲ್ಲಿ ಬರೀರಿ. ಇನ್ನು ಉಳಿದಿರೋದೆಲ್ಲ ಹೈಡ್ರಾಕ್ಸಿಲ್ ಗ್ರೂಪ್ ತೋಡಿ ಬಾಟಮಲ್ಲಿದೆ. ಇನ್ನು CH2OH ಅನ್ನೋದು ಆ್ಯಸ್ ಯೂಶ್ವಲ್ ಕಾರ್ಬನ್ನ ಅಲ್ಲಿ ನಿಮಗೆ ರಿಂಗಲ್ಲಿ ಟಾಪಲ್ಲಿ ಬರೀತೀರ. ಇನ್ನು ಬೀಟಾ ಡಿ ಪ್ಲಸ್ ಗ್ಲುಕೋಪೈರನೋಸಲ್ಲಿ ಏನಾಗಿದೆ, ಸೊ ಬೀಟಾ ಫಾರ್ಮ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಫಸ್ಟ್ ಕಾರ್ಬನ್ ಆಟಮಲ್ಲಿ, ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಆನ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಹಾಗಾಗಿ ಬೀಟಾ ಫಾರ್ಮಲ್ಲಿ ಫಸ್ಟ್ ಆ್ಯಂಡ್ ಥರ್ಡ್ ಕಾರ್ಬನ್ ಆಟಮಿ ಮಾತ್ರ ಹೈಡ್ರಾಕ್ಸಿಲ್ ಗ್ರೂಪ್ನ ಟಾಪಲ್ಲಿ ತೋರಿಸಿ, ಇನ್ನು ಉಳಿದಿರೋದೆಲ್ಲದಕ್ಕೂ ಬಾಟಮಲ್ಲಿ ತೋರಿಸ್ತಾ ಹೋಗಿ. ಸೊ ಇದು ಸ್ಟ್ರಕ್ಚರ್, ಹ್ಯಾವ್ ಅ ಸ್ಟ್ರಕ್ಚರ್ ಆಫ್ alpha D plus glucopyranose and beta D plus glucopyranose. So then next monosaccharide yadu fructose. What exactly fructose is? Fructose, it is a ketohexose. Ketohexose means already ಹೇಳಿದ್ದೀನಿ ಕೀಟೋ. ಸೊ ಅಲ್ಲಿಗೆ ಫಂಕ್ಷನ್ ಗ್ರೂಪ್ ಯಾವುದಿದೆ, ಕೀಟೋನ್ ಇದೆ. ಹೆಕ್ಸೋಸ್ ಯಾಕೆ ಅಂತಂದರೆ 6 ಕಾರ್ಬನ್ ಆಟಮ್ಸ್ ಇರೋ ಅಂಥ ಒಂದು ಸೊ ಕಾಂಪೌಂಡ್ ಅಂತ ಒಂದು ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು ಇದು. ಹಾಗಾಗಿ ಇಟ್ ಈಸ್ ಅ ಕೀಟೋಹೆಕ್ಸೋಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಒಪ್ಟೈನ್ ಹೇಗೆ ಸಿಗುತ್ತೆ ಅಂತ ಅಂದರೆ, ಸುಕ್ರೋಸ್ನ ನಾವು ಹೈಡ್ರಾಲಿಸಿಸ್ ಮಾಡ್ತೀವಿ. ಸುಕ್ರೋಸ್ನ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಸೊ ಏನು ಸಿಗುತ್ತೆ, 2 ಮೊನೋಮರ್ ಯೂನಿಟ್ಸ್, ದಟ್ ಈಸ್ ಒಂದು ಗ್ಲುಕೋಸ್ ಇನ್ನೊಂದು ಫ್ರಕ್ಟೋಸ್ ಸಿಗುತ್ತೆ. ಸೊ ಆವಾಗ ನಿಮಗೆ ಅಲಾಂಗ್ ವಿತ್ ದ ಗ್ಲೂಕೋಸ್ ಫ್ರಕ್ಟೋಸ್ನ ನಾವು ಆನ್ ಹೈಡ್ರಾಲಿಸಿಸ್ ಆಫ್ ಅ ಡೈಸ್ಯಾಕರೈಡ್ ದಟ್ ಈಸ್ ಸುಕ್ರೋಸ್, ಆವಾಗ ನಮಗೆ ಫ್ರಕ್ಟೋಸ್ ಸಿಗುತ್ತೆ. ಸೊ ಆ್ಯಂಡ್ ಈವನ್ ಇಟ್ ಈಸ್ ಅ ನ್ಯಾಚುರಲ್ ಮೊನೋಸಕರೈಡ್ ಫೌಂಡ್ ಇನ್ ಫ್ರೂಟ್ಸ್, ಹನಿ ಆ್ಯಂಡ್ ವೆಜಿಟೇಬಲ್ಸ್. ಯೂಶಲಿ ಫ್ರೂಟ್ಸಲ್ಲಾಗಿರ್ಬೋದು, ಹನಿಯಲ್ಲಾಗಿರ್ಬೋದು, ವೆಜಿಟೇಬಲ್ಸಲ್ಲಾಗಿರ್ಬೋದು. ಸೊ ಸ್ವೀಟ್ನೆಸ್ ಇಸ್ ಬಿಕಾಸ್ ಆಫ್ ಫ್ರಕ್ಟೋಸ್ ಅಂತ ಹೇಳ್ಬೋದು. So in its pure form it is used as a sweetener. So because of its sweet taste ಅದನ್ನು ನಾವು ಏನಂತ ಪ್ಯೂರ್ ಫಾರ್ಮಲ್ಲಿ ಸ್ವೀಟ್ನರ್ ಆಗು ಸಹ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಕೀಟೋಹೆಕ್ಸೋಸ್ ಅಂತ ಹೇಳ್ಬೋದು. ಇನ್ನು ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅಂತ ಅಂದಾಗ ಗ್ಲುಕೋಸ್ನ ಸ್ಟ್ರಕ್ಚರ್ ಎಲ್ಯುಸಿಡೇಷನ್ ಮಾಡಿದಾಗ ಹೇಗೆ ಮಾಡಿದ್ವೋ ಅದೇ ರೀತಿ ಫ್ರಕ್ಟೋಸಿಗೆ ಮಾಡಿದಾಗಲೂ ಸಹ ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಫ್ರಕ್ಟೋಸ್ ಇಸ್ C6H12O6 ಅನ್ನೋದು ಗೊತ್ತಾಯಿತು. ಸೊ ದೆನ್ ಹೇಗೆ ನಾವು ಗ್ಲುಕೋಸಿಗೆ ಸಮ್ ಆಫ್ ದ ರಿಯಾಕ್ಷನ್ಸ್ ಮಾಡಿದ್ವಿ ಟು ಫೈಂಡ್ ಔಟ್ ದ ಸ್ಟ್ರಕ್ಚರ್, ವಾಟ್ ಎಕ್ಸಾಕ್ಟ್ಲಿ ದ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಅನ್ನೋಕ್ಕೆ. ಸೊ ಅದೇ ರೀತಿ ಫ್ರಕ್ಟೋಸಿಗೂ ಸಹ ಸಮ್ ರಿಯಾಕ್ಷನ್ಸ್ನ ಮಾಡಿದಾಗ ಸೊ ಗೊತ್ತಾಗಿರೋ ಅಂಥದ್ದು ಏನು, fructose, it is a levorotatory. Levorotatory means it has the ability to rotate the plane polarized light to the left hand side. ಲೆಫ್ಟ್ ಹ್ಯಾಂಡ್ ಸೈಡಿಗೆ ಅದು ಪ್ಲೇನ್ ಪೊಲರೈಸ್ಡ್ ಲೈಟನ್ನು ಸೊ ರೊಟೇಟ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಆಸ್ ಅ ಲೆವೋರೊಟೇಟರಿ. ದೆನ್ ಈವನ್ ಇಟ್ ಈಸ್ ಇಟ್ಸ್ ಕಾನ್ಫಿಗರೇಷನ್ ಈಸ್ ಆಲ್ಸೋ ಎ ಡಿ ಕಾನ್ಫಿಗರೇಷನ್ ಬಿಕಾಸ್ ಸೊ ಅಟ್ ದ ಬಾಟಮ್ ಅಂತ ಬಂದಾಗ ಬಾಟಮಲ್ಲಿರೋಂಥ ಕಾರ್ಬನ್ ಆ್ಯಟಮ್ ಅಸಿಮೆಟ್ರಿಕ್ ಕಾರ್ಬನ್ ಆ್ಯಟಮ್ನ ಕಾನ್ಫಿಗರೇಷನ್ ನೋಡಿದ್ರೆ ವಿಚ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಅ ಗ್ಯಾಲಕ್ಟೋಸ್. ಸೊ ಗ್ಯಾಲಕ್ಟೋಸ್ನ ಅಲ್ಲಿ ನಮಗೆ ಕಾನ್ಫಿಗರೇಷನ್ ಇರೋದ್ರಿಂದ ಇದ್ರ ಕಾನ್ಫಿಗರೇಷನ್ ಏನು ಡಿ, ಬಟ್ ಅಲ್ಲಿ ಪ್ಲಸ್ ಇಲ್ಲ ಮೈನಸ್, ಯಾಕೆ ಅಂದರೆ ಇಟ್ಸ್ ಅ ಲೆವೋರೊಟೇಟರಿ. ಹಾಗಾಗಿ ಡಿ ಮೈನಸ್ ಫ್ರಕ್ಟೋಸ್ ಅಂತ ಹೇಳ್ತೀವಿ. ಆ್ಯಂಡ್ ವಿಚ್ ಈಸ್ ದ ಫಂಕ್ಷನ್ ಗ್ರೂಪ್ ಪ್ರೆಸೆಂಟ್ ಇನ್ ಅ ಫ್ರಕ್ಟೋಸ್, ಇಟ್ಸ್ ಅ ಕೀಟೋನಿಕ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ಬೋದು. ಸೊ ಮತ್ತು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಅಂದಾಗ ಇಲ್ಲಿದೆ ನೋಡಿ, ಇದು ಓಪನ್ ಚೈನ್ ಸ್ಟ್ರಕ್ಚರ್ ಫಾರ್ ಫ್ರಕ್ಟೋಸ್. ಹೇಗಿದೆ, ಫಸ್ಟ್ ಕಾರ್ಬನ್ ಆಟಮ್ ಪ್ರೈಮರಿ ಆಲ್ಕೋಲಿಕ್ ಗ್ರೂಪ್ ಅಂತ ಹೇಳ್ಬೋದು, ದಟ್ ಈಸ್ CH2OH ಇದೆ ನೋಡಿ. ಸೆಕೆಂಡ್ ಕಾರ್ಬನ್ ಆಟಮ್ ಫಂಕ್ಷನಲ್ ಗ್ರೂಪ್ ಇರೋ ಅಂಥ ಕಾರ್ಬನ್ ಆಟಮ್ ದಟ್ ಈಸ್ C+O ಕಿಟೋನಿಕ್ ಗ್ರೂಪ್ ಇದೆ. ಇನ್ ಥರ್ಡ್ ಕಾರ್ಬನ್ ಆಟಮ್ ಆ್ಯಸ್ ಯೂಶುವಲ್ ಇನ್ನು ಉಳಿದಿರೋದೆಲ್ಲದು ಸಹ ನಿಮಗೆ ಗ್ಲುಕೋಸಲ್ಲಿ ಏನು ಸ್ಟ್ರಕ್ಚರ್ ಬರೀತಾಯಿದ್ರು ಆ್ಯಸ್ ಇಟ್ ಈಸ್ ಇದೆ ನೋಡಿ. ಥರ್ಡ್ ಕಾರ್ಬನ್ ಆಟಮಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ OH ಗ್ರೂಪ್ ಹೈಡ್ರಾಕ್ಸಿಲ್ ಗ್ರೂಪ್. ಇನ್ನು ಫೋರ್ತ್ ಕಾರ್ಬನ್ ಆಟಮ್ ಫಿಫ್ತ್ ಕಾರ್ಬನ್ ಆಟಮಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇದೆ ಅಂತ ಹೇಳ್ಬೋದು. ಇನ್ನು ಸಿಕ್ಸ್ತ್ ಕಾರ್ಬನ್ ಆಟಮ್ ಆ್ಯಸ್ ಯೂಶುವಲ್ CH2OH ದಟ್ ಈಸ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇದೆ ಅಂತ ಹೇಳ್ಬೋದು. ಸೊ ವೆರಿ ಈಸಿನಾ ಫ್ರಕ್ಟೋಸ್ನ ಸ್ಟ್ರಕ್ಚರ್. ಸೊ ದ ಓಪನ್ ಚೈನ್ ಸ್ಟ್ರಕ್ಚರ್ ಫಾರ್ ಡಿ ಮೈನಸ್ ಫ್ರಕ್ಟೋಸ್ ಅಂತ ಹೇಳ್ಬೋದು.
ದೆನ್ ಸೊ ಇಟ್ ಆಲ್ಸೋ ಎಕ್ಸಿಸ್ಟ್ ಇನ್ ಟೂ ಸೈಕ್ಲಿಕ್ ಫಾರ್ಮ್. ಇಲ್ಲೂ ಸಹ ಸೈಕ್ಲೈಸೇಷನ್ ಆಗಿದೆ. ಸೈಕ್ಲೈಸೇಷನ್ ಅಂತ ಆಗಿದ್ರೆ ಡ್ಯಾಮ್ ಶೋರ್ ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್ ಆಫ್ ಫ್ರಕ್ಟೋಸ್ ಅನ್ನೋದು ಸಿಗುತ್ತೆ. ಎಸ್, ಇಲ್ಲೂ ಸಹ ಸೈಕ್ಲೈಸೇಷನ್ ಅನ್ನೋದಾಗಿದೆ. ಬಟ್ ಯಾವ ಕಾರ್ಬನಿಂದ ಯಾವ ಕಾರ್ಬನ್ಗೆ, ಗ್ಲುಕೋಸಲ್ಲಿ ನಿಮಗೆ C1ಇಂದ C5 ಕಾರ್ಬನ್ ಆಟಮಿಗೆ ಸೈಕ್ಲೈಸೇಷನ್ ಆಗಿದ್ದರೆ, ಸೊ ಬಟ್ ಫ್ರಕ್ಟೋಸಲ್ಲಿ ನಮಗೆ ಫಂಕ್ಷನಲ್ ಗ್ರೂಪ್ ಇರೋದೇ ಯಾವುದು, ಸೆಕೆಂಡ್ ಕಾರ್ಬನ್ ಆಟಮ್. ಸೊ ಸೈಕ್ಲೈಸೇಷನ್ ಯಾವುದರಿಂದ ಆಗಿದೆ, ಸೆಕೆಂಡ್ ಕಾರ್ಬನ್ ಆಟಮಿಂದ ಫಿಫ್ತ್ ಕಾರ್ಬನ್ ಆಟಮಿಗೆ ಸೈಕ್ಲೈಸೇಷನ್ ಆಗಿದೆ ಅಂತ ಹೇಳ್ಬೋದು. ದ ಸೈಕ್ಲೈಸೇಷನ್ ಇನ್ ಫ್ರಕ್ಟೋಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ C2 ಕಾರ್ಬನ್ ಆಟಮ್ ಟು C5 ಕಾರ್ಬನ್ ಆಟಮ್ ಅಂತ ಹೇಳ್ಬೋದು. ಸೊ ದಟ್ ಇಲ್ಲೂ ಸಹ ನಾವು ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಅಂತ ತೊಗೊತೀವಿ, ಮತ್ತು ಇಲ್ಲಿ ಬೀಟಾ ಡಿ ಮೈನಸ್ ಫ್ಯೂರನೋಸ್ ಅಲ್ಲಿ ಪೈರನೋಸ್ ಅಂತದ್ವಿ, ಇಲ್ಲಿ ಫ್ಯೂರನೋಸ್ ಅಂತದೀವಿ. ವೈ? ಬಿಕಾಸ್ ಸೊ ಇಟ್ಸ್ ಸ್ಟ್ರಕ್ಚರ್, closed ring structure is exactly like an furon. Furon as a 5-membered ring ಇದೆ, ಸೊ ವಿಚ್ ಇಸ್ ಕನೆಕ್ಟೆಡ್ ಥ್ರೂ ಅ ಆಕ್ಸಿಜನ್. ನೋಡಿ ಫ್ಯೂರಾನ್ ಸ್ಟ್ರಕ್ಚರ್ ಹೇಗಿದೆ, ಸೇಮ್, ಎಕ್ಸಾಕ್ಟ್ಲಿ ಸೇಮ್. ಸೊ ಫ್ರಕ್ಟೋಸ್ ಸ್ಟ್ರಕ್ಚರ್ ಇರೋದ್ರಿಂದ ಫ್ರಕ್ಟೋಫ್ಯೂರನೋಸ್ ಅಂತೀವಿ. ಇನ್ನು ಆಲ್ಫಾ ಡಿ ಮೈನಸ್ ಮತ್ತು ಬೀಟಾ ಡಿ ಮೈನಸ್ನ ಸೊ ಡಿಫ್ರೆನ್ಸ್ ಏನಿದೆ, ಇಲ್ಲಿ ನಿಮಗೆ ಥರ್ಡ್ ಕಾರ್ಬನ್ ಆಟಮ್, ಫೋರ್ತ್ ಕಾರ್ಬನ್ ಆಟಮ್, ಫಿಫ್ತ್, ಸಿಕ್ಸ್ ಕಾರ್ಬನ್ ಆಟಮ್ ಎರಡರಲ್ಲೂ ಸಹ ಆ್ಯಸ್ ಯೂಶುವಲ್ ಸೇಮ್ ಇದೆ. ಚೇಂಜ್ ಆಗೋದೇನು, ಸೊ ಸೆಕೆಂಡ್ ಕಾರ್ಬನ್ ಆಟಮಿಗೆ ಹೈಡ್ರಾಕ್ಸಿಲ್ ಗ್ರೂಪ್ ರೈಟ್ ಹ್ಯಾಂಡ್ ಸೈಡ್ ಇದ್ದರೆ ಆಲ್ಫಾ ಡಿ ಅಂತ ಅಂತೀವಿ. ಅದೇ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದರೆ ಬೀಟಾ ಡಿ. ಸೊ ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ ಸೆಕೆಂಡ್ ಕಾರ್ಬನ್ ಆಟಮಿಗೆ. ಸೊ CH2OH ದಟ್ ಈಸ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಆದರೆ ನಾವು ಅದನ್ನು ಇಲ್ಲಿ ಪೊಸಿಷನ್ನ ಕನ್ಸಿಡರ್ ಮಾಡಲ್ಲ. ಇನ್ಸ್ಪೈಟ್ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಟು ದ ಸೆಕೆಂಡ್ ಕಾರ್ಬನ್ ಆಟಮ್, ಇಫ್ ಇಟ್ ಈಸ್ ಆನ್ ಟು ದ ರೈಟ್ ಹ್ಯಾಂಡ್ ಸೈಡ್, then it is a alpha D minus fructofuranose. If the hydroxyl group is attached to the left hand side, then it is a beta D minus fructofuranose ಅಂತ ಹೇಳ್ಬೋದು. Even the cyclic structure of 2 anomers of fructose, even the carbon atom, second carbon atom ಅಲ್ಲಿ ನಮಗೆ ಹೈಡ್ರಾಕ್ಸಿಲ್ ಗ್ರೂಪ್ನ ಪೊಸಿಷನ್ ಚೇಂಜ್ ಆಗಿರೋದ್ರಿಂದ ಇವನ್ ಇದನ್ನ ಏನಂತ ಕರಿತೀವಿ, ಆನೋಮರ್ಸ್ ಅಂತಲೂ ಸಹ ಇಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಹ್ಯಾವ್ ಅ ಸ್ಟ್ರಕ್ಚರ್, ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಅಂತ ಬಂದಾಗ ಇಲ್ಲಿ ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ ಮತ್ತು ಬೀಟಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್ನ ಸ್ಟ್ರಕ್ಚರ್ ಇದೆ. ಸೊ ಸೇಮ್ ಅಲ್ಲಿ ಹೇಗೆ ಹೇಳಿದ್ವು ಅದೇ, ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದಲ್ಲ, ಸೊ ಏನು ಬರುತ್ತೆ, ಬಾಟಮ್ ಸೈಡಲ್ಲಿ ಬರುತ್ತೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದಲ್ಲ ಟಾಪಲ್ಲಿ ಬರುತ್ತೆ. ಸೊ ಹಾಗಾಗಿ ನೋಡಿ ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್, ಸೊ ಅಲ್ಲಿ ಬಾಟಮ್ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಬಾಟಮಲ್ಲಿ ಇದ್ದರೆ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ತಳಿ CH2OH ಗ್ರೂಪು ಟಾಪಲ್ಲಿದೆ. ಇನ್ನು ಇಲ್ಲಿ ಥರ್ಡ್ ಕಾರ್ಬನ್ ಆಟಮ್, ಸೊ ಗ್ಲುಕೋಸಿಗೂ ಇದಕ್ಕೂ ಥರ್ಡ್ ಕಾರ್ಬನ್ ಆಟಮ್ ಇಲ್ಲಿ ಬಂದಿತ್ತಲ್ವಾ. ಸೊ ಇಲ್ಲಿ ನಿಮಗೆ ಫೋರ್ತ್ ಕಾರ್ಬನ್ ಆಟಮ್ನ ಪೊಸಿಷನಿಗೆ ಥರ್ಡ್ ಕಾರ್ಬನ್ ಆಟಮ್ನ ಪೊಸಿಷನ್ ಇತ್ತು. ಬಟ್ ಇಲ್ಲಿ ಏನಾಗಿದೆ, ನಿಮಗೆ ಥರ್ಡ್ ಕಾರ್ಬನ್ ಆಟಮಿಗೆ ಹೈಡ್ರಾಕ್ಸಿಲ್ ಗ್ರೂಪ್ ಇರೋದ್ರಿಂದ ಥರ್ಡ್ ಕಾರ್ಬನ್ ಆಟಮಲ್ಲಿ ಏನಾಗಿದೆ, ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಆನ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಹಾಗಾಗಿ ಟಾಪಲ್ಲಿ ಬಂದಿದೆ ಅಂತ ಹೇಳ್ಬೋದು. ಸೊ ಇದು ಫ್ರಕ್ಟೋಫ್ಯೂರನೋಸ್. ಆಲ್ಫಾ ಡಿಗೂ ಬೀಟಾ ಡಿಗೂ ಏನು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ನಿಮಗೆ ಹೈಡ್ರಾಕ್ಸಿಲ್ ಗ್ರೂಪ್ ಬಾಟಮಲ್ಲಿದ್ದರೆ ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸಲ್ಲಿ, ಅದೇ ಬೀಟಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಆಟ್ C2 ಪೊಸಿಷನ್, ಇಟ್ ಈಸ್ ಆನ್ ಟು ದ ಟಾಪ್ ಪೊಸಿಷನ್ ಅಂತ ಹೇಳ್ಬೋದು. ಸೊ ಇದು ಫ್ರಕ್ಟೋಫ್ಯೂರನೋಸ್ನ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಅಂತ ಬಂದರೆ ಡೈಸ್ಯಾಕರೈಡ್ಸ್. ಆಲ್ರೆಡಿ ನಾನು ಹೇಳಿದ್ದೀನಲ್ವಾ ಡೈಸ್ಯಾಕರೈಡ್ಸ್ ಅಂದರೆ ಏನು. ಸೊ ಇಟ್ಸ್ ಒನ್ ಆಫ್ ದ ಆಲಿಗೋಸ್ಯಾಕರೈಡ್ಸ್. ಆಲಿಗೋಸ್ಯಾಕರೈಡ್ಸಲ್ಲಿ ಸೊ ಈ ಆಲಿಗೋಸ್ಯಾಕರೈಡ್ಸ್ನ ಒನ್ ಫಾರ್ಮು ಡೈಸ್ಯಾಕರೈಡ್ಸ್ ಅಂತ ಹೇಳ್ಬೋದು. ಇಂಥ ಡೈಸ್ಯಾಕರೈಡ್ಸ್ನ ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, 2 ಶುಗರ್ ಯೂನಿಟ್ ಸಿಗುತ್ತೆ, 2 ಶುಗರ್ ಮೊನೋಮರ್ ಯೂನಿಟ್ ಸಿಗುತ್ತೆ. ಸೊ ಅದನ್ನೇ ಡೈಸ್ಯಾಕರೈಡ್ಸ್ ಅಂತ ಅಂತೀವಿ. ಡೈಸ್ಯಾಕರೈಡ್ಸ್ ಆರ್ ದೋಸ್ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರಾಲಿಸಿಸ್ ವಿ ಗೆಟ್ ಅ 2 ಶುಗರ್ ಯೂನಿಟ್ಸ್, ಅದನ್ನೇ ಡೈಸ್ಯಾಕರೈಡ್ಸ್ ಅಂತ ಅಂತೀವಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ಸುಕ್ರೋಸ್ ಹೇಳ್ಬೋದು, ಮ್ಯಾಲ್ಟೋಸ್ ಹೇಳ್ಬೋದು, ದೆನ್ ಲ್ಯಾಕ್ಟೋಸ್ ಅನ್ನೋದನ್ನು ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಡೈಸ್ಯಾಕರೈಡ್ಸ್ ಅಂತ ಬಂದಾಗ ಹೈಡ್ರಾಲಿಸಿಸ್ ವಿತ್ ಡೈಲ್ಯೂಟ್ ಆ್ಯಸಿಡ್ಸ್ ಅಥವಾ ಎನ್ಸೈಮ್ಸ್ ಆದಾಗ ನಮಗೇನು ಸಿಗುತ್ತೆ, 2 ಮಾಲಿಕ್ಯೂಲ್ಸ್ ಆಫ್ ಐದರ್ ಸೇಮ್ ಶುಗರ್ ಯೂನಿಟ್ಸ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಶುಗರ್ ಯೂನಿಟ್ಸ್ ಆಗಿರ್ಬೋದು ಸಿಗ್ತಾ ಹೋಗುತ್ತೆ. ದ 2 ಮೊನೋಸ್ಯಾಕರೈಡ್ಸ್ ಆರ್ ಯೂಶಲಿ ಜಾಯ್ನ್ಡ್ ಟುಗೆದರ್ ಬೈ ಆ್ಯನ್ ಆಕ್ಸೈಡ್ ಲಿಂಕೇಜ್. ಸೊ ಆಗ
ಆಕ್ಸೈಡ್ ಲಿಂಕೇಜ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದರೆ ಬೈ ದ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಎರಡು ಗ್ಲುಕೋಸ್ ಮಾಲಿಕ್ಯೂಲ್ ಯುನೈಟ್ ಆಗ್ತಾ ಇದೆ ಬಿಕಾಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಅಂದರೆ ಅಲ್ಲಿ H2O ಸ್ಮಾಲರ್ ವಾಟರ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ರಿಮೂವ್ ಆಗಿರುತ್ತೆ. ಅಂಥ ಲಿಂಕೇಜಿಗೆ ಏನಂತೀವಿ ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಹೇಳ್ತೀವಿ. ಥ್ರೂ ದ ಗ್ಲೈಕೋಸಿಡಿಕ್ ಲಿಂಕೇಜ್ ಆಕ್ಸಿಜನ್ ಬಾಂಡೇಜಿಂದ ಎರಡು ಶುಗರ್ ಯೂನಿಟ್ಸ್ ಯುನೈಟ್ ಆಗಿರುತ್ತೆ ಅಂತ ಹೇಳ್ಬೋದು ಇನ್ ಡೈಸ್ಯಾಕರೈಡ್ಸ್. ಸೊ ಹೈಡ್ರಾಲಿಸಿಸ್ ಮಾಡಿದಾಗ ಅಲ್ಲಿ ಬಾಂಡ್ ಬ್ರೇಕ್ ಆಗಿ ನಿಮಗೆ ಸಿಂಪಲ್ ಶುಗರ್ ಯೂನಿಟ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಇನ್ ಡೈಸ್ಯಾಕರೈಡ್ಸ್ ಇಫ್ ದ ರೆಡ್ಯೂಸಿಂಗ್ ಗ್ರೂಪ್ ಆಫ್ ಮೊನೋಸ್ಯಾಕರೈಡ್ಸ್ ದಟ್ ಈಸ್ ಐದರ್ ಕಿಟೋನಿಕ್ ಗ್ರೂಪ್ ಆಗಿರ್ಬೋದು ಅಥವಾ ಆಲ್ಡಿಹೈಡಿಕ್ ಗ್ರೂಪ್ ಆಗಿರ್ಬೋದು, ಅದೇನಾದರೂ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿದ್ದರೆ ದೆನ್ ದೋಸ್ ಡೈಸ್ಯಾಕರೈಡ್ಸ್ ಈಸ್ ಕನ್ಸಿಡರ್ಡ್ ಆಸ್ ಅ ನಾನ್ ರೆಡ್ಯೂಸಿಂಗ್ ಏಜೆಂಟ್ಸ್, ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ಬೋದು. ಬೆಸ್ಟ್ ಎಕ್ಸಾಂಪಲ್ ಈಸ್ ಸುಕ್ರೋಸ್. ಯಾಕೆಂದರೆ ಸುಕ್ರೋಸಲ್ಲಿ ಮೊನೋಮರ್ ಯೂನಿಟ್ ಯಾವ್ದು ಬರುತ್ತೆ, ಒಂದು ಗ್ಲುಕೋಸ್ ಇನ್ನೊಂದು ಫ್ರಕ್ಟೋಸ್. ಗ್ಲುಕೋಸಲ್ಲಿರೋಂಥ ಆಲ್ಡಿಹೈಡಿಕ್ ಗ್ರೂಪು, ಫ್ರಕ್ಟೋಸಲ್ಲಿರೋಂಥ ಕಿಟೋನಿಕ್ ಗ್ರೂಪು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಫ್ರೀ ಫಾರ್ಮಲ್ಲಿ ಸಿಗಲ್ಲ. ಸೊ ಹಾಗಾಗಿ ಅದನ್ನು ನಾವೇನಂತೀವಿ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ತೀವಿ. ಅದೇ ರೆಡ್ಯೂಸಿಂಗ್ ಶುಗರ್ಸಲ್ಲಿ ಏನಾಗಿರುತ್ತೆ, ಸೊ ಒನ್ ಆಫ್ ದ ಮೊನೋಮರ್ ಯೂನಿಟ್ ಏನು ಮೊನೋಸೆಕರೈಡ್ ಯೂನಿಟ್ ಇದೆ ಅದರಲ್ಲಿ ಸೊ ಫಂಕ್ಷನಲ್ ಗ್ರೂಪ್ ಏನಾಗಿರುತ್ತೆ ಫ್ರೀ ಫಾರ್ಮಲ್ಲಿರುತ್ತೆ. ಸೊ ಫ್ರೀ ಫಾರ್ಮಲ್ಲಿರೋದ್ರಿಂದ ದೆ ಕ್ಯಾನ್ ರೆಡ್ಯೂಸ್ ಟಾಲೆನ್ಸ್ ರಿಯೇಜೆಂಟ್ ಅಥವಾ ಫೇಲಿಂಗ್ ಸೊಲ್ಯೂಷನ್ ಅನ್ನೋದು ಆಲ್ರೆಡಿ ಹೇಳಿದ್ದೆ. ಹಾಗಾಗಿ ಅದನ್ನು ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಸುಕ್ರೋಸ್ ಅಂತ ಅಂದರೆ ಆನ್ ದ ಅದರ್ ಹ್ಯಾಂಡ್ ಶುಗರ್ಸ್ ಇನ್ ವಿಚ್ ದೀಸ್ ಫಂಕ್ಷನಲ್ ಗ್ರೂಪ್ಸ್ ಫ್ರೀ ಆರ್ ಕಾಲ್ಡ್ ಆಸ್ ಅ ರೆಡ್ಯೂಸಿಂಗ್. ಅಲ್ಲಿ ನಿಮಗೆ ಯಾವುದಾದ್ರೂ ಬೇರೆ ಡೈಸ್ಯಾಕರೈಡ್ಸ್ ಆಗಿ ಲೈಕ್ ಮ್ಯಾಲ್ಟೋಸ್ ಅಥವಾ ಲ್ಯಾಕ್ಟೋಸ್ ಅಂತ ತೊಗೊಂಡ್ರೆ ಅಲ್ಲಿ ನಮಗೆ ಸೊ ಏನಾಗಿದೆ ಫ್ರೀ ಫಾರ್ಮಲ್ಲಿದೆ ಯಾವುದಾದ್ರೂ ನಾವು ಫಂಕ್ಷನ್ ಗ್ರೂಪಲ್ಲಿ ಕನ್ಸಿಡರ್ ಮಾಡಿದ್ರೆ, ಹಾಗಾಗಿ ಅದು ರೆಡ್ಯೂಸಿಂಗ್ ಶುಗರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಬಟ್ ಸುಕ್ರೋಸ್ ಇಟ್ ಈಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ಬೋದು. ಇಲ್ಲೇ ಹೇಗೆ ರಿಯಾಕ್ಷನ್ಸ್ ಇದೆ ನೋಡಿ, ಸುಕ್ರೋಸ್ನ ಹೈಡ್ರಾಲಿಸಿಸ್ ಮಾಡ್ತಾ ಇದ್ದೀವಿ, H2O ಆ್ಯಡ್ ಮಾಡಿದಾಗ D+ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ಶುಗರ್ ಯೂನಿಟ್, ಇನ್ನೊಂದು ಶುಗರ್ ಯೂನಿಟ್ ಯಾವುದು D- ಫ್ರಕ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದೀಸ್ ಟು ಮೊನೋಸೆಕರೈಡ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಅ ಗ್ಲೈಕೋಸಿಡಿಕ್ ಲಿಂಕೇಜ್. ಯಾವ ಕಾರ್ಬನಿಂದ C1 ಆಫ್ D ಗ್ಲುಕೋಸ್ ಟು C2 ಆಫ್ ಬೀಟಾ D ಫ್ರಕ್ಟೋಸ್. ಸೊ ದ ಸಿನ್ಸ್ ರೆಡ್ಯೂಸಿಂಗ್ ಗ್ರೂಪ್ಸ್ ಆಫ್ ಗ್ಲುಕೋಸ್ ಆ್ಯಂಡ್ ಫ್ರಕ್ಟೋಸ್ ಆರ್ ಇನ್ವಾಲ್ವ್ಡ್ ಇನ್ ಅ ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮೇಷನ್, ಸುಕ್ರೋಸ್ ಇಟ್ ಈಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನೆನಪಿರಲಿ, ಸುಕ್ರೋಸ್ ಇಟ್ ಈಸ್ ಎ ಡೆಕ್ಸ್ಟ್ರೋರೊಟೇಟರಿ, ಬಟ್ ಆಫ್ಟರ್ ಹೈಡ್ರೋಲಿಸಿಸ್ they convert into a levorotatory, so they are called as invert sugar. Why ಅಂತ ಕೇಳಿದ್ರೆ ಬಿಕಾಸ್ ಸೊ ನಾನು ಹೈಡ್ರಾಲಿಸಿಸ್ ಮಾಡಿದಾಗ ಒಂದು ಗ್ಲುಕೋಸ್ ಇನ್ನೊಂದು ಫ್ರಕ್ಟೋಸ್ ಅನ್ನೋದು ಸಿಗುತ್ತೆ. ಸೊ ನಮಗೆ ಗೊತ್ತಿದೆ ಗ್ಲುಕೋಸ್ ಇಟ್ ಈಸ್ ಎ ಡೆಕ್ಸ್ಟ್ರೋ ರೊಟೇಟರಿ ವೆರಾಸ್ ಫ್ರಕ್ಟೋಸ್ ಇಟ್ ಈಸ್ ಎ ಲೇವೋ ರೊಟೇಟರಿ. ಲೇವೋ ರೊಟೇಷನ್ ಆಫ್ ಫ್ರಕ್ಟೋಸ್ ನಾನು ಡಿಗ್ರಿ ನೋಡೋದಾದರೆ -92.4 ಡಿಗ್ರಿ ಇದೆ. ಅದೇ ಗ್ಲುಕೋಸ್ನ ಡೆಕ್ಸ್ಟ್ರೋ ರೊಟೇಷನ್ ನೋಡೋದಾದರೆ +52.5 ಡಿಗ್ರಿ ಇದೆ. ಯಾವ್ದು ಜಾಸ್ತಿ? ಸೊ ದಟ್ ಈಸ್ ಫ್ರಕ್ಟೋಸ್ 92.4 ಡಿಗ್ರಿ ಇರೋದ್ರಿಂದ ಸೊ ಫ್ರಕ್ಟೋಸ್ನ ರೊಟೇಷನ್ ಲೇವೋ ರೊಟೇಷನ್ ಜಾಸ್ತಿ ಇರೋದ್ರಿಂದ ಹೈಡ್ರಾಲಿಸಿಸ್ ಮಾಡಿದಾಗ ಡೆಕ್ಸ್ಟ್ರೋ ರೊಟೇಟರಿ ಇರೋಂಥ ಸುಕ್ರೋಸು ಏನಾಗಿ ಕನ್ವರ್ಟ್ ಆಗುತ್ತೆ, ಮಿಕ್ಸರಲ್ಲಿ ಲೇವೋ ರೊಟೇಟರಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಚೇಂಜ್ ಇನ್ ಸೈನ್ ಆಫ್ ಅ ರೊಟೇಷನ್ನಿಂದ ಏನಂತ ಗೊತ್ತಾಗುತ್ತೆ, ದ ಸುಕ್ರೋಸ್ ಇಸ್ ಅ ಇನ್ವರ್ಟ್ ಶುಗರ್. ಸೊ ಯಾವುದು ಇನ್ವರ್ಟ್ ಶುಗರ್ ಅಂತ ಕ್ವಶನ್ ಕೇಳಿದ್ರೆ ಸುಕ್ರೋಸ್ ಅಂತ ಹೇಳ್ಬೋದು. ಬಿಕಾಸ್ ಸೊ ಸುಕ್ರೋಸ್ ಇಟ್ಸ್ ಅ ಡೆಕ್ಸ್ಟ್ರೋ ರೊಟೇಟರಿ ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಅ ಮಿಕ್ಸ್ಚರ್ ಆಫ್ ಗ್ಲುಕೋಸ್ ಆ್ಯಂಡ್ ಫ್ರಕ್ಟೋಸ್. ಸೊ ಆನ್ ಮಿಕ್ಸ್ಚರ್ನ ನಾವು ಇದು ಮಾಡ್ದ ರೊಟೇಷನ್ ನೋಡೋದಾದರೆ ಮಿಕ್ಸರಲ್ಲಿ ಲೇವೋ ರೊಟೇಷನ್ನೇ ನಿಮಗೆ ಡಿಗ್ರಿ ಜಾಸ್ತಿ ಇರೋದ್ರಿಂದ ಸೊ ಲೇವೋ ರೊಟೇಟರಿ ನೇಚರ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಇನ್ವರ್ಟ್ ಶುಗರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ರಾಂಗ್ ಇದೆ, ಹೇಗೆ ಅನ್ನೋದನ್ನು ನಾನು ಅಲ್ಲಿ ಬರೆದು ತೋರಿಸ್ತೀನಿ. ಸೊ ಈ ಸ್ಟ್ರಕ್ಚರಲ್ಲಿ ಏನಾಗಿದೆ, ಆಲ್ಫಾ ಡಿ ಗ್ಲುಕೋಸ್ ಮೇಲ್ ಬರುತ್ತೆ, ದೆನ್ ಬೀಟಾ ಡಿ ಫ್ರಕ್ಟೋಸ್ ಈ ಸೆಕ್ಷನ್ ಸ್ಟೂಡೆಂಟ್ಸಿಗೆ ತೋರಿಸಿದ್ದೀನಿ. ಬೀಟಾ ಡಿ ಫ್ರಕ್ಟೋಸ್ನ ಕೆಳಗೆ ಬರಿತೀವಿ. ಎರಡೂ ಲಿಂಕ್ C1ಇಂದ ದೆನ್ C2 ಕಾರ್ಬನ್ ಆಟಮಿಗೆ ಲಿಂಕೇಜನ್ನ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಆಲ್ಫಾ ಡಿ ಗ್ಲೂಕೋಸ್ ಇದ್ದರೆ ಇಲ್ಲಿ ಬೀಟಾ ಡಿ ಫ್ರಕ್ಟೋಸ್ ಹೇಗೆ ಅನ್ನೋದನ್ನ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು.